ಮುಖ್ಯಮಂತ್ರಿಗಳೇ ಮರಳುಗಾರಿಕೆ ಇದು ಅಂತಿಂತ ಮಾಫಿಯಾ ಮಧ್ಯದಲ್ಲಿದೆ ವಿಷ. ಕನ್ನಡದ ಅನ್ನಭಾಗ್ಯ ಯಾವ ಗತಿ? ಲಾಟರಿ ಕಳ್ಳನ್ ಜೊತೆ ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಾವು ಒಂದೊಂದು ತುತ್ತು ಅನ್ನನೂ ಬಾಯಿಗಿಡಬೇಕಾದ್ರೆ 100 ಬಾರಿ ಯೋಚಿಸಬೇಕಾಗಿದೆ. ಯಾಕಂದ್ರೆ ನಮ್ಮ ಕರುನಾಡಲ್ಲಿ ಕಲಬೆರಕೆ ಮಾಫಿಯಾದ ಅಟ್ಟಹಾಸ ವಿಪರೀತವಾಗಿ ಹೆಚ್ಚಾಗಿದೆ. ಹಾಗಾಗಿ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಈ ಬಾರಿ ವಿಷ ಆಹಾರ ಮಾಫಿಯಾದ ಬೇಟೆಗೆ ಮತ್ತೆ ಹೊರಟಿದೆ. ಈ ಬಾರಿ ನಾವು ಬೆನ್ನತ್ತಿದ್ದು ಯಾರನ್ನ ಗೊತ್ತಾ? ರಾಜಧಾನಿ ಬೆಂಗಳೂರಲ್ಲೇ ಇದ್ದು ನಕಲಿ ತುಪ್ಪ ಮಾಡುವಂತಹ ಖದೀಮರನ್ನ. ಎಸ್, ಆ ಖದೀಮರು ದೇಸಿ ತುಪ್ಪದ ಹೆಸರಲ್ಲಿ ಯಾವ ರೀತಿ ವಿಷ ತುಪ್ಪನ ಜನರಿಗೆ ತಿನ್ನಿಸ್ತಿದ್ರು, ಆ ಖದೀಮರಿಗೆ ಕವರ್ ಸ್ಟೋರಿ ತಂಡ ಯಾವ ರೀತಿ ಬುದ್ಧಿ ಕಲಿಸ್ತು ಅನ್ನೋದರ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಸ್ನೇಹಿತರೆ, ರೂಪ ನೋಡಿ ಮೋಸ ಹೋಗದಿರಿ, ಮೋಸ ಹೋಗಿ ರೋಗಿಗಳಾಗಬೇಡಿ. ಈ ಮಾತನ್ನ ನಾನು ಹೇಳಲು ಬಲವಾದ ಕಾರಣ ಇದೆ. ಅದೇನು ಗೊತ್ತಾ? ನೋಡಿ ಈ ದೃಶ್ಯಗಳನ್ನ ಗಮನವಿಟ್ಟು ನೋಡಿ. ಇದನ್ನ ನೋಡಿದ್ರೆ ಇದು ತುಪ್ಪನ ಯಪ್ಪ ಅಂತೀರಾ? ಯಾಕಂದ್ರೆ ನಾವು ಶುದ್ಧ ದೇಸಿ ತುಪ್ಪ ಅಂತ ಭಾವಿಸಿ ಚಪ್ಪರಿಸಿ ತಿನ್ನುತ್ತಿರೋ ತುಪ್ಪದ ರೂಪ ಭಯಾನಕವಾಗಿದೆ. ಕಲಬೆರಕೆ ಮಾಫಿಯಾದ ಕೈಯಲ್ಲಿ ಅದು ಈಗ ವಿಷಯುಕ್ತವಾಗಿದೆ. ತುಪ್ಪದ ಈ ಭಯಾನಕ ರೂಪವನ್ನ ಬಯಲು ಮಾಡಲು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಈ ಬಾರಿ ಭರ್ಜರಿ ಬೇಟೆಗೆ ಇಳಿಯಿತು. ಈ ಬೇಟೆ ಅತ್ಯಂತ ಅಪಾಯಕಾರಿ ಅಂತ ಗೊತ್ತಿದ್ರು ನಾವು ರಿಸ್ಕ್ ತೆಗೆದುಕೊಳ್ಳಲು ರೆಡಿಯಾದ್ವಿ. ಯಾಕಂದ್ರೆ ಈ ನಕಲಿ ತುಪ್ಪ ಮಾಫಿಯಾ ಕರುನಾಡಿನ ಮಂದಿಗೆ ಭಯಾನಕ ಕಾಯಿಲೆ ತರಿಸ್ತಿದೆ. ಅದರಲ್ಲೂ ಈ ವಿಷ ತುಪ್ಪ ತಿಂದ್ರೆ ಮಕ್ಕಳು ಕುರುಡರಾಗ್ತಾರಂತೆ. ಈ ತುಪ್ಪ ಯಾವಾಗಲೂ ವೈಟಮಿನ್ ಎ ಕೊಡೋದ್ರಿಂದ ಮಕ್ಕಳಲ್ಲಿ, ಅದರಲ್ಲೂ ಬೆಳೆಯೋ ಮಕ್ಕಳಲ್ಲಿ ರಾತ್ರಿಯ ಕುರುಡುತನವನ್ನು ಕಡಿಮೆ ಮಾಡ್ತಾ ಇತ್ತು. ಆದರೆ ಇಂಥ ತುಪ್ಪವನ್ನು ಹಾಕಿ ಬಣ್ಣ ಮಾತ್ರ ಹಳದಿ ಇದೆ, ಆದರೆ ಅದು ಬೀಟಾ ಕ್ಯಾರೋಟಿನ್ ಅಲ್ಲ, ಬಣ್ಣ ಕೂಡ ಕೃತಕವಾಗಿರುವಂಥದ್ದು. ಈ ಬೀಟಾ ಕ್ಯಾರೋಟಿನ್ ಅಲ್ಲದೆ ಇರುವಂಥ, ವೈಟಮಿನ್ ಎನೇ ಅಲ್ಲದೆ ಇರುವಂತಹ ಈ ತುಪ್ಪವನ್ನು ಕೊಟ್ಟಾಗ ನೈಟ್ ಬ್ಲೈಂಡ್ನೆಸ್ಸನ್ನು ನಾವು ಹೇಗೆ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳಲ್ಲಿ. ಅದೊಂದೇ ಅಲ್ಲ, ಈ ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಅನೇಕ ಅಂಶಗಳು, ಸ್ಪೆಷಲಿ 60 ವರ್ಷದ ನಂತರ ಕಣ್ಣಿನ ಆರೋಗ್ಯಕ್ಕೆ ಹೆಚ್ಚಾಗಿ ವೈಟಮಿನ್ ಎ ಮತ್ತು ಬೀಟಾ ಕ್ಯಾರೋಟಿನ್ ಬೇಕಾಗುತ್ತೆ. ಅಷ್ಟೇ ಅಲ್ಲ, ಅತ್ಯಂತ ಅಪಾಯಕಾರಿಯಾಗಿರೋ ರಾಸಾಯನಿಕ ಬಳಸಿ ತಯಾರಿಸೋ ನಕಲಿ ತುಪ್ಪ ನಿರಂತರವಾಗಿ ತಿಂದ್ರೆ ಸಣ್ಣ ವಯಸ್ಸಲ್ಲೇ ಬೊಜ್ಜು ಬಂದು ದೇಹ ನಿಸ್ತೇಜವಾಗುತ್ತಂತೆ. ಚಿಕ್ಕ ಮಕ್ಕಳಿಗೆ ಕೊಟ್ಟರಂತೂ ಮುಗೀತು, ಬೆಳವಣಿಗೆನೇ ಆಗಲ್ಲ. ಈ ಕೆಮಿಕಲ್ ತುಪ್ಪವನ್ನು ಕೊಟ್ಬಿಟ್ರೆ ಬೆಳವಣಿಗೆಲಿಂದ ಆಗುತ್ತೆ. ಅವರಿಗೆ ಸಹಜವಾದ ಬೆಳವಣಿಗೆ ಆಗಬೇಕಾಗಿರುವಂಥ ನೀವು ಸಮಯದಲ್ಲಿ ಈ ಥರ ಕೆಮಿಕಲ್ ಬೇಸ್ಡ್ ವಿಷವನ್ನು ಅವ್ರಿಗೆ ಕೊಟ್ಟರೆ ಬೆಳವಣಿಗೆ ಎಲ್ಲ ಆಗುತ್ತೆ, ಬೆಳವಣಿಗೆನೂ ಆಗಲ್ಲ. ಮತ್ತು ತುಂಬ ರೋಗಗಳಿಗೆ ಅವ ಚಿಕ್ಕ ವಯಸ್ಸಲ್ಲೇ ರೋಗಗಳು ತುತ್ತಾಗ್ಬಿಡ್ತಾರೆ ಅವರು. ಪದೇ ಅಂದರೆ ಯಾವುದೇ ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಶಕ್ತಿ ಬಂದಿರಲ್ಲ, ಬೋನ್ ಬೆಳೆದಿರಲ್ಲ, ಜಾಯಿಂಟ್ಸ್ ಏನು ಸ್ಟ್ರೆಂತ್ ಇರಲ್ಲ, ಬಿಟ್ಟು ಜೀರ್ಣಕ್ರಿಯೆಗಳು ನಡೀತಾ ಇರಲ್ಲ. ಸೊ ಸರ್ವಾಂಗೀಣ ಅಭಿವೃದ್ಧಿ ಅಂತ ಏನು ಹೇಳ್ತೀವಿ ನಾವು ದೇಹದ್ದು, ಆಗೋದೇ ಇಲ್ಲ. ಇನ್ನು ದೊಡ್ಡವರಿಗೆ ಹಾರ್ಟ್ ಅಟ್ಯಾಕ್, ಡಯಾಬಿಟಿಸ್, ಲಿವರ್ ವೈಫಲ್ಯ ಬರೋದಂತೂ ಗ್ಯಾರಂಟಿಯಂತೆ. ತುಪ್ಪ ಮಾಡಬೇಕು ಅಂತಂದಾಗ ಇವರು ವನಸ್ಪತಿ ಹಾಗೆ ಅದನ್ನು ಒಂದು ತುಪ್ಪದ ರೀತಿ ಕಾಣಿಸೋಂಥ ಮಾಡಬೇಕಾದಾಗ ಸಾಕಷ್ಟು ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಎಮಲ್ಸಿಫೈಯಿಂಗ್ ಏಜೆಂಟ್ಸ್ನ ಯೂಸ್ ಮಾಡ್ತಾರೆ, ಫ್ಲೇವರಿಂಗ್ ಏಜೆಂಟ್ಸ್ನ ಯೂಸ್ ಮಾಡ್ತಾರೆ, ಕಲರಿಂಗ್ ಏಜೆಂಟ್ಸ್ನ ಯೂಸ್ ಮಾಡ್ತಾರೆ. ಇದೆಲ್ಲನೂ ಸೇರಿ ಒಳಗಡೆ ಲಿವರು, ಕಿಡ್ನಿ, ಅನ್ನನಾಳಗಳು, ಕ್ಯಾನ್ಸರು, ಈ ಥರದ್ದೆಲ್ಲ ಬರೋದಕ್ಕೆ ಆಸ್ಪದ ಇದ್ದಾವೆ. ಆಸ್ಪದ ಏನು ಬರ್ತಾ ಇದೆ ಇವತ್ತು ನೋಡಿ.
ಇಂಥ ಮಾರಕ ರೋಗಗಳನ್ನು ಹಂಚೋ ಖದೀಮರ ಕರಾಳ ದಂಧೆಯ ವಿಕೃತ ರೂಪವನ್ನ ಜನರಿಗೆ ತೋರಿಸಲು ಕವರ್ ಸ್ಟೋರಿ ತಂಡ ಅಪಾಯಕಾರಿ ಆಪರೇಷನ್ ತುಪ್ಪ ಪ್ರಾರಂಭಿಸಿತು. ದೇಸಿ ಹೆಸರಲ್ಲಿ ಭಾರಿ ಮೋಸ. ಎಸ್, ದೇಸಿ ತುಪ್ಪದ ಹೆಸರಲ್ಲಿ ಮೋಸ ಮಾಡೋ ದೊಡ್ಡ ಗ್ಯಾಂಗ್ ಒಂದು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿದೆ. ಈ ಗ್ಯಾಂಗ್ ನಮ್ಮ ಜನರನ್ನ ವಂಚಿಸಿ ವಿಷ ಉಣಿಸುತ್ತಿದೆ ಅನ್ನೋ ಪಕ್ಕಾ ಮಾಹಿತಿ ಸಿಕ್ತು. ಆ ಮಾಹಿತಿಯ ಬೆನ್ನತ್ತಿದ್ವಿ. ಅನೇಕ ಪ್ರಯತ್ನಗಳ ಬಳಿಕ ನಮಗೆ ಆ ಗ್ಯಾಂಗ್ನ ಸದಸ್ಯನೊಬ್ಬ ಸಿಕ್ಕಿಯೇ ಬಿಟ್ಟ. ಬೆಂಗಳೂರಿನ ಶ್ರೀನಗರದ ಗಲ್ಲಿಗಳಲ್ಲಿ ಸೈಕಲಲ್ಲಿ ತುಪ್ಪದ ಬಾಟಲಿ ಮಾರುತ್ತಿದ್ದ ವೆಂಕಟಾಚಲ ನಮ್ಮ ಬಲೆಗೆ ಬಿದ್ದ. ನಮ್ಮದು ಶುದ್ಧ ದೇಸಿ ತುಪ್ಪ, ಮನೆಯಲ್ಲೇ 5-6 ದನ ಸಾಕಿದ್ದೀನಿ, ಅದರಿಂದ ತುಪ್ಪ ರೆಡಿ ಮಾಡ್ತೀನಿ ಅಂತ ಹೇಳಿ ಜನರಿಗೆ ಸುಳ್ಳು ಹೇಳ್ತಿದ್ದ. ಅರ್ಧ ಕೆಜಿಗೆ ಬರೀ 90 ರೂಪಾಯಿ. ನಾವು ಆತನ ಬೆನ್ನತ್ತಿ ತುಪ್ಪ ಖರೀದಿಸಿದ್ವಿ. ಈತ ಮಾರುತ್ತಿದ್ದ ಶುದ್ಧ ದೇಸಿ ತುಪ್ಪದ ಬೆಲೆ ಎಷ್ಟು ಗೊತ್ತಾ? ಅರ್ಧ ಕೆಜಿಗೆ ಬರೀ 90 ರೂಪಾಯಿ. ಇದು ನಮ್ಮ ಮನೆಯಲ್ಲೇ ತಯಾರಿಸಿರೋ ಶುದ್ಧ ದೇಸಿ ತುಪ್ಪ ಅಂತ ನಮಗೂ ರೈಲು ಬಿಟ್ಟ. ಬೆಂಗಳೂರಿನ ಮೆಜೆಸ್ಟಿಕ್ನ ಸುತ್ತಮುತ್ತಲ ಭಾಗದ ಮನೆಗಳಿಗೆ ಮತ್ತು ಹೋಟೆಲ್ಗಳಿಗೆ ಈತನೇ ತುಪ್ಪ ಮಾರಾಟ ಮಾಡೋದಂತೆ. ಅಷ್ಟೇ ಅಲ್ಲ, ಈತನಂತೆ ಅನೇಕರು ಬೆಂಗಳೂರಿನ ಮೂಲೆ ಮೂಲೆಯಲ್ಲಿ ಈ ವಿಷ ತುಪ್ಪ ಮಾರುತ್ತಿದ್ದಾರಂತೆ. ಈತ ಈ ನಕಲಿ ತುಪ್ಪ ಎಲ್ಲಿಂದ ತರ್ತಾನೆ, ಈ ವಿಷ ತುಪ್ಪ ತಯಾರಿಸೋ ಫ್ಯಾಕ್ಟರಿ ಎಲ್ಲಿದೆ ಅಂತ ಪತ್ತೆ ಹಚ್ಚಲು ನಾವು ನಿರ್ಧರಿಸಿದ್ವಿ. ಅದಕ್ಕೂ ಮುನ್ನ ಈ ತುಪ್ಪದ ಅಸಲಿಯತ್ತು ತಿಳಿಯಲು ಇದನ್ನ ರಾಜ್ಯ ಆಹಾರ ಸಂರಕ್ಷಣಾ ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡಿದ್ವಿ. ಆಗ ಬಂದ ರಿಸಲ್ಟ್ ನಿಜವಾಗ್ಲೂ ಶಾಕಿಂಗ್ ಆಗಿತ್ತು. ಎಸ್, ಇದು ತಿನ್ನಲು ಯೋಗ್ಯವಲ್ಲದ ತುಪ್ಪ. ಇದರಲ್ಲಿ ಕಲಬೆರಕೆಯಾಗಿದೆ, ಬೇರೆ ಯಾವುದೋ ಕೊಬ್ಬು ಮಿಕ್ಸ್ ಆಗಿದೆ ಅನ್ನೋ ಅಂಶ ಬಯಲಾಯಿತು. ನಕಲಿ ತುಪ್ಪದ ದೊಡ್ಡ ಮಾಫಿಯಾದಲ್ಲಿ ವೆಂಕಟಾಚಲ ಒಂದು ಲಿಂಕ್ ಅಷ್ಟೇ. ಹಾಗಾಗಿ ನಾವು ನಮ್ಮ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿದ್ವಿ. ಆ ನಕಲಿ ತುಪ್ಪ ತಯಾರಿಸೋ ಅಡ್ಡವನ್ನ ಪತ್ತೆ ಹಚ್ಚಲು ತಿಂಗಳಾನುಗಟ್ಲೆ ರಾತ್ರಿ ಹಗಲು ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ. ನಮ್ಮ ನಿರಂತರ ಪ್ರಯತ್ನದ ಬಳಿಕ ಆ ಭಯಾನಕ ಅಡ್ಡ ಸಿಕ್ಕೇ ಬಿಡ್ತು. ಆ ಅಡ್ಡದೊಳಗೆ ನುಗ್ಗಿದ ನಮಗೆ ಭಾರೀ ಶಾಕೇ ಕಾದಿತ್ತು. ಆರೋಗ್ಯಕ್ಕೆ ಪೂರಕವಾದ ತುಪ್ಪಕ್ಕೆ ಯಾವ ರೀತಿಯೆಲ್ಲ ವಿಷ ಬೆರೆಸ್ತಾರೆ ಅನ್ನೋದನ್ನ ಪತ್ತೆ ಹಚ್ಚಲು ನಾವು ಆ ತುಪ್ಪದ ಮಾಫಿಯಾದೊಳಗೆ ಹೋದಾಗ ನಮಗಾದ ಭಯಾನಕ ಅನುಭವದ ವಿವರ ಕೊಡ್ತೀನಿ.